ನಮಸ್ಕಾರ, ನಾನು ನಾಗರಾಜ್ ಶೇಟ್ ಅಂತ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ಈಗಾಗಲೇ ನಾವು ಎಣ್ಣೆಯ ಪದಾರ್ಥವನ್ನು ನಿಷೇಧ ಮಾಡಬೇಕು. ಯಾಕಂತ ಕೇಳಿದರೆ ಅದಕ್ಕೆ ಕೊಲೆಸ್ಟ್ರಾಲ್ ಇರೋದ್ರಿಂದ ಮೊದಲನೇ ಕಾಲದಲ್ಲಿ ಇದು ಪಾಮ್ ಆಯಿಲ್ಗಳೆಲ್ಲ ಒಂದು 30-40 ವರ್ಷ, ಒಂದು 50 ವರ್ಷ ಹಿಂದೆಲ್ಲ ತೆಂಗಿನೆಣ್ಣೆ ಬಳಸ್ತಾ ಇದ್ರು. ಆವಾಗ ಜನರಿಗೆ ಹೃದಯಾಘಾತ ಆಗುವಂಥ ಸಮಸ್ಯೆಗಳು ಬರ್ತಾ ಇರಲಿಲ್ಲ. ಈಗೇನಾಗ್ತಾ ಇದೆ ಅಂತ ಕೇಳಿದ್ರೆ, ಪಾಮ್ ಆಯಿಲ್ ಬಳಸೋದ್ರಿಂದ ಅದು ಹೃದಯಾಘಾತ ಆಗ್ತದೆ. ಮತ್ತೇನಂತ ಕೇಳಿದ್ರೆ, ಅದಕ್ಕೆ ಸಂಬಂಧಪಟ್ಟ ರಕ್ತನಾಳಗಳಿಗೆ ಆ ಕೊಲೆಸ್ಟ್ರಾಲ್ ತುಂಬಿದ್ರೆ ಅದು ಉಸಿರಾಟದ ಸಮಸ್ಯೆಯನ್ನು ಕೊಟ್ಟು ಹೃದಯಾಘಾತಗಳು ಹೆಚ್ಚಿನದಾಗಿ ಈಗಾಗಲೇ ಸಂಭವಿಸುವಂಥದ್ದು ಆಗಿದೆ. ಯಾಕಂದರೆ ಹೆಚ್ಚಿನದಾಗಿ ತೆಂಗಿನ ಎಣ್ಣೆಯನ್ನು ನಾವು ಬಳಸಿದ್ರೆ ಅದು ಪ್ಯಾರಲಿಸಿಸ್ ಅಟ್ಯಾಕ್ ಆಗಿರ್ಬೋದು, ಅದು ಆಗೋದಿಲ್ಲ. ಮತ್ತೇನಾದ್ರು ಮೊದಲಿನ ಕಾಲದಲ್ಲಿ ತೆಂಗಿನ ಎಣ್ಣೆಯನ್ನು ಬಳಸ್ತಾ ಇದ್ರು, ಅದಕ್ಕಾಗಿ ಹೃದಯ ಕಾಯಿಲೆ ಆಗಿರ್ಬೋದು, ಯಾವುದೇ ಕಾಯಿಲೆಗಳು ಜಾಸ್ತಿ ಬರ್ತಾ ಇರಲಿಲ್ಲ. ಈಗೇನಾಗ್ತಾ ಇದೆ ಕೇಳಿದ್ರೆ, ಹೃದಯ ಕಾಯಿಲೆಗಳು ಎಲ್ಲ ಯಾಕೆ ಬರ್ತಾ ಇದೆ ಕೇಳಿದ್ರೆ, ಪಾಮ್ ಆಯಿಲ್ ಬಳಕೆ ಮಾಡೋದ್ರಿಂದ. ಈಗಾಗಲೇ ನಾವು ಫುಟ್ಪಾತ್ನಲ್ಲೆಲ್ಲ ಅಂಗಡಿಯವರು ಪಾಮ್ ಆಯಿಲ್ ಯೂಸ್ ಮಾಡ್ತಾರಲ್ಲ, ಇವತ್ತಿನ ಒಂದು ಎಣ್ಣೆಯನ್ನು ಮರುದಿನ ಅದೇ ಹಾಕ್ತಾರೆ. ಅದು ಕೊಲೆಸ್ಟ್ರಾಲು ದಪ್ಪ ಆಗಿರ್ತದೆ, ಅದ್ರ 2 ಪಟ್ಟು 4 ಪಟ್ಟು ಆಗಿರ್ತದೆ. ಅದಕ್ಕಾಗಿ ಆ ಕೊಲೆಸ್ಟ್ರಾಲಿಂದನೇ ಹೃದಯಾಘಾತದ್ದು ಮತ್ತು ಸ್ಟಂಟ್ ಕುಳಿಸುವಂಥದ್ದು ಅದೆಲ್ಲ ಇದಾಗಿದೆ. ಅದಕ್ಕಾಗಿ ಹೆಚ್ಚಿನದಾಗಿ ಜನರು ಪಾಮ್ ಆಯಿಲನ್ನು ಮತ್ತು ಈಗ ಪಾಮ್ ಆಯಿಲೆಲ್ಲ ಬರ್ತಾಯಿದೆ, ಅದನ್ನ ನಿಷೇಧ ಮಾಡಿ. ಮತ್ತೇನಂದರೆ, ಈಗ ನೀವು ಎಣ್ಣೆ ಬಳಕೆ ಮಾಡಿದ್ರು ಕೂಡ ತೆಂಗಿನ ಎಣ್ಣೆ ಬಳಕೆ ಮಾಡಿದ್ರೆ ಅದು ಯಾವುದೇ ರೀತಿ ಅಡ್ಡ ಪರಿಣಾಮಗಳಿಲ್ಲ. ಅದರಲ್ಲಿ ಕೊಲೆಸ್ಟ್ರಾಲ್ ಕೂಡ ಇರೋಲ್ಲ. 100% ನೈಸರ್ಗಿಕವಾಗಿರೋದ್ರಿಂದ, 100% ನೈಸರ್ಗಿಕವಾಗಿರೋದ್ರಿಂದ ನಾವು ಹೇಳ್ತಾ ಇರುವಂಥದ್ದು ವಿಷಯ.